ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲಿಗ್ ವೀರೇಂದ್ರ ಪುಂದ ನೇರ ಸಂಪರ್ಕದಲ್ಲಿ. ವೀರೇಂದ್ರ, ಈಗ ಋಣ ಸಂದಾಯ ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ. ಎಐಸಿಸಿ ತಾನಾಗೆ ಆಯ್ಕೆ ಮಾಡಿ ಪತ್ರದಲ್ಲಿ ಬರೆದು ಕಳಿಸಿದ್ದಲ್ಲ, ಬದಲಾಗಿ ಡಿ.ಕೆ. ಶಿವಕುಮಾರ್ ಅವರ ಅನಿವಾರ್ಯತೆ ಕೂಡ ಇತ್ತು. ಒಂದು ಕಡೆ ದಾವಣಗೆರೆ ಬೈ ಎಲೆಕ್ಷನ್, ಮತ್ತೊಂದು ಕಡೆಯಲ್ಲಿ ಅವರನ್ನ ಮುಖ್ಯಮಂತ್ರಿ ಪೀಠದ ಮೇಲೆ ಕೂರಿಸುವಲ್ಲೂ ಕೂಡ ಸಲೀಂ ಅಹಮದ್ ಅವರ ಪಾತ್ರ ಪ್ರಭಾವ ಸಾಕಷ್ಟಿತ್ತು. ಹೀಗಾಗಿ ಋಣ ಸಂದಾಯಕ್ಕೆ ಈ ಪ್ರಯತ್ನ ಇದು ರಾಜಕೀಯ ವಿಮರ್ಶೆಗೆ ಒಳಪಡ್ತಾ ಇರೋ ವಿಚಾರ. ರಾಜಕೀಯವಾಗಿ ಬಹಳ ಚರ್ಚೆ ಆದ ಪದ ಹೇಳ್ಬಿಡ್ತೀನಿ ಸ್ಮಿತಾ, ಕೊಟ್ಟ ಮಾತು ಅಂತೇಳಿ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಅವರೇ ಬಳಸಿದ ಪದ ಅಲ್ವಾ ಅದು, ಕೊಟ್ಟ ಮಾತು ಅಂತೇಳಿ. ಬರೀ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೊಟ್ಟಿರೋ ಮಾತಲ್ಲ, ಡಿ.ಕೆ. ಶಿವಕುಮಾರ್ ಅವ್ರು ಕೊಟ್ಟಿರೋ ಮಾತುಗಳಿದೆಯಲ್ಲ, ಅದರ ಋಣ ಸಂದಾಯ ಆಗಬೇಕಾಗಿದೆ. ಆ ಅನಿವಾರ್ಯತೆ, ಆ ಒತ್ತಡ ಇವತ್ತು ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ, ಅದರಲ್ಲೂ ಕೂಡ ವಿಧಾನ ಮಂಡಲದ ಇತಿಹಾಸದಲ್ಲಿ, ವಿಧಾನ ಪರಿಷತ್ತಿನ ಇತಿಹಾಸದಲ್ಲಿ ಒಂದು ಪರಂಪರೆ ಅಂತ ಏನಿತ್ತು ಅದು ಮುರಿದು ಬೀಳ್ತಾ ಇದೆ. ಬಹುಶಃ ಅದೀಗ ಬಹುತೇಕ ಖಚಿತ ಆಗಿದೆ, ಅದರಲ್ಲೇನು ಡೌಟ್ ಕೂಡ ಉಳಿದಿಲ್ಲ. ಯಾಕಂದರೆ ಅಧಿಕೃತವಾಗಿ ಹೇಳ್ಬಿಟ್ಟಿದ್ದಾರೆ, ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ, ಹಾಗೆ ಅವರ ಪಕ್ಷದ ನಾಯಕರನ್ನೇ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಅದನ್ನು ಪರೋಕ್ಷವಾಗಿ ಹೇಳಿದ್ರು ಅಂತೇಳಿ. ಆ ದೃಷ್ಟಿಯಿಂದ ನೋಡೋದಾದರೆ ನೋಡಿ, ಇದೇನು ನಾ ಆಗಲೇ ನಿಯಮ ಓದಿ ಹೇಳಾಯಿತು, ಇದ್ದಿದ್ದು ಒಂದೇ ದಾರಿ, ಏನು ಆ ಪರಂಪರೆಯನ್ನು ಮುಂದುವರಿಸಬೇಕಾ ಬೇಡವಾ ಅಂತ. ಅದನ್ನು ಮುಂದುವರಿಸಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಬೇಕಾದವ್ರು ಯಾರು? ಮೆಜಾರಿಟಿ ಇರೋರು. ಅವ್ರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ, ನಾವು ಮುಂದುವರಿಸಲ್ಲ ಅಂತೇಳಿ. ಅಲ್ಲಿಗೆ ದಿ ಎಂಡ್, ಫುಲ್ ಸ್ಟಾಪ್, ಅಲ್ಲಿ ಮುಗ್ದೋಗುತ್ತಿದ್ದು ಕತೆ. ಆ ಸ್ಟೋರಿ ಅಲ್ಲಿಗೆ ಎಂಡ್ ಆಗುತ್ತೆ ಸ್ಮಿತಾ. ಇನ್ನೇನು ನಾನು ಹೇಳಿದ್ನಲ್ಲ, 14ನೇ ತಾರೀಕು ಬಸವರಾಜ ಹೊರಟ್ಟಿಯವರು ರಾಜೀನಾಮೆಯನ್ನು ಕೊಡ್ತಾರೆ. ಆ ಮೂಲಕ ಅವಧಿಯ ಮೊದಲೇ, ಇನ್ಫ್ಯಾಕ್ಟ್ ಅವರಿಗೆ ಇನ್ನೂ ಅವರು 2022 ಡಿಸೆಂಬರಲ್ಲಿ ಸಭಾಪತಿ ಆಗಿದ್ದು ಸ್ಮಿತಾ. ಬಸವರಾಜ ಬೊಮ್ಮಾಯಿಯವರು CM ಇದ್ದರು, BJPಗೆ ಬಂದು MLC ಆಗಿ ಡಿಸೆಂಬರಲ್ಲಿ ಅವರು ಸಭಾಪತಿ ಆಗ್ತಾರೆ. ಇನ್ನೂ ಅವಧಿ ಇತ್ತು ಅವ್ರದ್ದು 2.5 ವರ್ಷ. ಬಟ್ ಅದಕ್ಕೂ ಮೊದಲೇ ಈಗ ರಾಜೀನಾಮೆ ಕೊಡುವಂಥ ತೀರ್ಮಾನವನ್ನು ಮಾಡಿದ್ದಾರೆ. ಇನ್ನೂ ಅವರು ಬಹುಶಃ ಅಧಿಕೃತವಾಗಿ ಹೇಳಿದಾರೋ ಬಿಟ್ಟಿದ್ದಾರೋ, ಬಟ್ ನಮಗೆ ನಮ್ಮ ಮೂಲಗಳಿಂದ ಖಚಿತ ಆಗಿದೆ ಅವರು ರಾಜೀನಾಮೆ ಕೊಡುವ ತೀರ್ಮಾನವನ್ನು ಮಾಡಿದ್ದಾರೆ ಅಂತೇಳಿ. ಇದರೊಂದಿಗೆ ಕರ್ನಾಟಕ ರಾಜಕಾರಣದ ಇತಿಹಾಸದ ಒಂದು ಪರಂಪರೆ 2026ರಲ್ಲಿ ಅದು ಈ ಆಗಸ್ಟ್ ತಿಂಗಳಲ್ಲಿ ಕೊನೆ ಆಗ್ತಾ ಇದೆ. ಅದಕ್ಕೆ ನಾವು ನೀವು ಎಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ ಅನ್ನುವಂಥದ್ದು ಸ್ಮಿತಾ. ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ. ರಾಜೀನಾಮೆ ಕೊಡ್ತಾರಾ ಅಥವಾ ಅವಿಶ್ವಾಸ ನಿರ್ಣಯ ಮಂಡನೆಯಾಗಿ ಮತಕ್ಕೆ ಹಾಕಿ ಆ ಮೂಲಕ ನಿರ್ಗಮನ ಮಾಡೋ ಪರಿಸ್ಥಿತಿ ಬರುತ್ತಾ ಅನ್ನೋ ಗೊಂದಲ ನಿನ್ನೆವರೆಗೂ ಇತ್ತು. ಆದರೆ ತಡರಾತ್ರಿ ಡಿ.ಕೆ. ಶಿವಕುಮಾರ್ ಅವರು ಭೇಟಿಯಾಗಿರೋದು ಹೊರಟ್ಟಿಯವರನ್ನ, ಬಹುತೇಕ ಹೊರಟ್ಟಿಯವರು ಕನ್ವಿನ್ಸ್ ಆಗಿದ್ದಾರೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹೇಳಿದಂತೆ, ವೈಯಕ್ತಿಕ ಹೇಳಿಕೆಯಂತೆ ಗೌರವಯುತವಾಗಿ ತಾವೇ ರಾಜೀನಾಮೆ ಕೊಟ್ಟು ಹೊರ ನಡೆಯುವುದು ಬಹುತೇಕ ಪಕ್ಕಾ ಅನ್ನೋ ಮಾಹಿತಿ ಆಸ್ ಆಫ್ ನೌ ಲಭ್ಯವಾಗ್ತಾ ಇದೆ.